ಏನು ಬಿಸ್ಸು ಕೆಟ್ಟು? ಇವಾಗ ಊಟ ಮಾಡೋ ಟೈಮಲ್ಲಿ ಯಾರಾದರೂ ಬಿಸ್ಸು ಕೆಟ್ಟು ತಿಂತಾರಾ? ಏನು ನೀನು ಇಕ್ಕತಿ ಎಲ್ಲೈತೆ? ಬೆಳಗ್ಗೆ ನೀನೇ ತಿನ್ಕೊಂಡು ಹೋದೆ ತಾನೇ? ವಾವ್, ನಂದೊಂದು ಬೋಟು ನಿಂದೊಂದು ಬೋಟ್. ಓಕೆನಾ? ಹೆಂಗೆ ಹೋಗ್ತೈತೆ ನೋಡಿ ಮುಂದಕ್ಕೆ. ಬಾ ತಜ್ಜು ಮಲ್ಕೋ. ನಾನು ಮರ್ತೇ ಬಿಟ್ಟಿದ್ದೀನಿ. ಆಮೇಲೆ ಮಳೆ ಹನಿ ಇಕ್ಕಿದ ತಕ್ಷಣ ಮೇಲೆ ಓಡೋದೆ. ಹೆಂಗಿದ್ರು ಫ್ರೀ ಆಗಿದ್ದೆ ಇವತ್ತು. ಆ್ಯಂಡ್ ಇನ್ನೊಂದು ಕೆಲಸ ಏನಾಗಿದೆ, ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಸುಷ್ಮಿತಾ ನವೀನ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ ಆ್ಯಂಡ್ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಸೊ ಇವತ್ತು ವೆಡ್ನೆಸ್ಡೇ, ಹಾಗೆ ಒಂದು ರ್ಯಾಂಡಮಾಗಿ ಒಂದು ಬ್ಲಾಗ್ ಮಾಡೋಣ. ಹೆಂಗಿದ್ರು ಫ್ರೀ ಆಗಿದ್ದೆ ಇವತ್ತು. ಆ್ಯಂಡ್ ಇನ್ನೊಂದು ಕೆಲಸ ಏನಾಗಿದೆ, ಇವತ್ತು ಪಾಪು 5 o'clockಗೆ ಎದ್ದು ಆಟ ಆಡ್ಕೊಂಡು ಕೂತಿದ್ಲು. ಸೊ ನಮಗೂ ನಿದ್ದೆ ಬರ್ತಿರ್ಲಿಲ್ಲ. ಹೆಂಗಿದ್ರು ಬೇಗ ಇದ್ದಿದ್ದೀವಲ್ಲ, ಕೆಲಸನಾದ್ರು ಬೇಗ ಮುಗಿಯುತ್ತೆ ಅಂತೇಳಿ ಬೇಗ ಬೇಗ ಮನೆ ಕೆಲಸ ಎಲ್ಲ ಮಾಡಿ ಇವತ್ತು 7:30 ಆಲ್ರೆಡಿ ಸ್ನಾನನೂ ಆಗೋಯ್ತು ನಂದು. ಸೊ ತಜ್ಜು ಇವಾಗ ಸ್ನಾನಕ್ಕೆ ಹೋಗಿದ್ದಾಳೆ. ಅವಳು ಬಂದ ತಕ್ಷಣ ಅವಳನ್ನ ರೆಡಿ ಮಾಡಿ ಸ್ಕೂಲಿಗೆ ಕಳಿಸ್ಬೇಕು. ಆ್ಯಂಡ್ ಇವತ್ತಿನ ವ್ಲಾಗ್ ಹೇಗಿರುತ್ತೆ ನೋಡೋಣ. ನನ್ನ ದಿನಚರಿ ಹೇಗಿರುತ್ತೆ ನೋಡೋಣ. ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಬೇಗ ಹೋಗಿ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ID ಕಾರ್ಡ್ ಇಟ್ಕೊಂಬಿಟ್ಟೋಳ ಟೇಟಿಗೆ. ತಜ್ಜುನ ಸ್ಕೂಲ್ ಬಸ್ ಹತ್ತಿಸ್ಬಿಟ್ಟು ಬಂದೆ. ಇನ್ನು ಟೈಮ್ ಆಲ್ರೆಡಿ 8:30 ಆಗಿತ್ತು. ನಾನು ಕೂಡ ಟಿಫನ್ ಮಾಡ್ಕೊಳ್ಳೋಣ ಅಂಥೇಳಿ ಬ್ರೇಕ್ಫಾಸ್ಟ್ ಮಾಡ್ಕೊತಾ ಇದ್ದೀನಿ. ಇನ್ನಿವತ್ತು ಟಿಫನ್ಗೆ ಪಲಾವ್ ಮತ್ತು ಮೊಸರು ಬಜ್ಜಿ. ಇನ್ನು ಇದು ಏನಂದರೆ ಜೀರಿಗೆ ನೀರು, ಡಿಟಾಕ್ಸ್ ಡ್ರಿಂಕು. ನನಗಲ್ಲ, ನನ್ನ ತಮ್ಮನಿಗೆ. ಅವನು ಕೆಲಸ ಎಲ್ಲ ಮುಗಿಸ್ಕೊಂಡು ಬಂದು ಸ್ವಲ್ಪ ಜೀರಿಗೆ ನೀರು ಮಾಡಿಕೊಡು ಅಂತ ಕೇಳಿದ್ದ. ಸೊ ಹಂಗಾಗಿ ಮಾಡ್ತಾಯಿದ್ದೀನಿ. ಇದ್ರದ್ದು ತುಂಬ ಬೆನಿಫಿಟ್ ಇದೆ. ಇದನ್ನು ಕುಡಿದ್ರೆ ಬೆಳಗ್ಗೆ ಹೊತ್ತು ಎದ್ದಿದ ತಕ್ಷಣ ಖಾಲಿ ಹೊಟ್ಟೆಲಿ ಕುಡಿಬೇಕು. ಎಷ್ಟು ಬೆನಿಫಿಟ್ ಇದೆ ಅಂದರೆ ತುಂಬ ಬೆನಿಫಿಟ್ ಇದೆ. ಡೈಜೆಷನ್ಗಾಗಿರ್ಬೋದು ಆ್ಯಂಡ್ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ಗಾಗಿರ್ಬೋದು. ಆ್ಯಂಡ್ ಆಲ್ಸೋ ಮೇಯ್ನಾಗಿ ವೆಯ್ಟ್ ಲಾಸ್ಗೆ ಇದು ಒಳ್ಳೆ ಡಿಟಾಕ್ಸ್ ಡ್ರಿಂಕು. ಅವನಂತೂ ಇದನ್ನು ಡೈಲಿ ಕಂಪಲ್ಸರಿ ಕುಡಿತಾನೆ. ಬೆಳಗ್ಗೆ ಹೊತ್ತು ಟಿಫನ್ ಮಾಡೋದಿಲ್ಲ, ಇದನ್ನೇ ಡೈರೆಕ್ಟ್ ಕುಡಿದು ಮಧ್ಯಾಹ್ನ ಊಟ ಮಾಡೋದವನು. ಇದನ್ನು ಹೆಂಗೆ ಮಾಡೋದು ಅಂತ ತೋರಿಸ್ತೀನಿ. ಮೊದಲು ಸ್ಟವ್ ಹಚ್ಕೊಂಡು ಒಂದು ಪ್ಯಾನ್ಗೆ ಒಂದು ಸ್ಪೂನ್ ಜೀರಿಗೆ ಹಾಕ್ಕೊಂಡು ಚೆನ್ನಾಗಿ ಹುರ್ಕೋಬೇಕು. ಅದು ಫ್ಲೇವರ್ ಗಮ್ ಅಂತ ಬರ್ತಾ ಇರುತ್ತೆ, ಅಲ್ಲಿವರೆಗೂ ಡ್ರೈ ಫ್ರೈ ಮಾಡ್ಕೋತಾನೆ ಇರಬೇಕು. ಅದಕ್ಕೆ ಎಣ್ಣೆ ಎಲ್ಲ ಏನೂ ಹಾಕಬಾರ್ದು, ಹಾಗೆ ಡೈರೆಕ್ಟ್ ಜೀರಿಗೆನೇ ಹಾಕಿ ಫುಲ್ ಫ್ರೈ ಮಾಡ್ಕೋಬೇಕು. ಇಷ್ಟ ಆದರೆ ಸಾಕು, ಆದರೆ ಜಾಸ್ತಿ ಸೀಸಬಾರ್ದು. ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಈ ಥರ ಹುರ್ಕೊಂಡು 1 ಗ್ಲಾಸ್ ನೀರು ಹಾಕೋಬೇಕು. ಸ್ವಲ್ಪ ಬೆಲ್ಲನ ಸೇರಿಸ್ಕೊಂಡು 1 ಗ್ಲಾಸ್ ನೀರು ಕುದ್ದು ಒಂದು 1/2 ಗ್ಲಾಸ್ ನೀರು ಹಾಕಬೇಕು, ಅಷ್ಟು ಕುದಿಸ್ಕೋಬೇಕು. ಇವಾಗ ನೋಡ್ಬೋದು ನೀವು, ನಾನು 1 ಗ್ಲಾಸ್ ನೀರು ಹಾಕಿರೋದಕ್ಕೆ 1/2 ಗ್ಲಾಸ್ ಅಷ್ಟು ಡ್ರಿಂಕ್ ರೆಡಿಯಾಗಿದೆ. ಸೊ ಇದನ್ನು ಇವಾಗ ಶೋಧಿಸ್ಕೊಂಡು ಕುಡಿಯೋದು ಅಷ್ಟೇ. ಆ್ಯಂಡ್ ಸೀರಿಯಸ್ಲಿ ನೀವೆಲ್ಲ ಒಂದ್ಸರಿ ಇದನ್ನು ಟ್ರೈ ಮಾಡಿ, ಎಫೆಕ್ಟ್ ಆಗೇ ಆಗುತ್ತೆ. ನಿಮಗೆ ರಿಸಲ್ಟ್ ಸಿಗುತ್ತೆ. ವೆಯ್ಟ್ ಲಾಸ್ ಮಾಡೋರಿಗೆ ಒಂದ್ಸರಿ ಟ್ರೈ ಮಾಡಿ ನೋಡಿ. ನಾನು ಸಣ್ಣ ಪುಟ್ಟ ಕೆಲಸ ಎಲ್ಲ ಮುಗಿಸ್ಕೊಳ್ಳೋ ಅಷ್ಟರಲ್ಲಿ ಪಾಪು ಕೂಡ ಎದ್ದಿದ್ಲು. ಅವಳನ್ನ ಸ್ವಲ್ಪ ಹೊತ್ತು ಎತ್ಕೊಂಡು ಆಟ ಆಡಿಸ್ತಾ ಇದ್ದೀನಿ. ಆ್ಯಕ್ಚುಲಿ ಅವಳಿಗೆ ಹಿಂಗೆ ಹೊರಗಡೆ ಹೋಗೋದೆಲ್ಲ ತುಂಬ ಇಷ್ಟ ಆಗುತ್ತೆ. ಅಲ್ಲಿ ಸ್ವಲ್ಪ ಗ್ರೀನರಿ ಎಲ್ಲ ನೋಡಿಕೊಂಡು ಮತ್ತು ಕೆಳಗಡೆ ಮಕ್ಕಳೆಲ್ಲ ಆಟ ಆಡ್ತಾ ಇರ್ತಾರೆ, ಅದೆಲ್ಲ ನೋಡಿಕೊಂಡು ನಗ್ತಾ ಇರ್ತಾಳೆ. ಸೊ ಹಂಗಾಗಿ ಒಂದು ಸ್ವಲ್ಪ ಹೊತ್ತು ಡೈಲಿ 2-3 ಟೈಮ್ಸ್ ಆ ಥರ ಹೊರಗಡೆ ಎತ್ಕೊಂಡೋಗಿ ತೋರಿಸ್ತಾ ಇರ್ತೀನಿ. ನಕ್ಕೊಂಡು ಆಟ ಆಡ್ತಾ ಇರ್ತಾಳೆ. ಆ್ಯಂಡ್ ತಜ್ಜು ಕೂಡ ಸ್ಕೂಲಿಂದ ಬರೋ ಟೈಮ್ ಆಗಿತ್ತು, ಹೊರಡಬೇಕಿತ್ತು. ಪಾಪುವನ್ನು ಎತ್ಕೊಂಡು ಹೋಗೋಣ ಅಂತ ಅಂದ್ಕೊಂಡೆ. ಆ್ಯಕ್ಚುಲಿ ಇವತ್ತೇನಾಯಿತು ಅಂದರೆ ಸ್ಕೂಲ್ ವ್ಯಾನ್ ಬೇಗ ಬಂದುಬಿಟ್ಟಿದೆ. ಆ್ಯಕ್ಚುಲಿ 1:30, 1:35ಗೆ ಬರಬೇಕಾಗಿದ್ದಿತ್ತು.
15ಗೆ ಬಂದ್ಬಿಟ್ಟಿದೆ. ಯಾರು ಕೊಟ್ಟಿದ್ದದು ಗಿಫ್ಟು? ಯಾರು? ಕಮ್ ಆನ್, ವೆಲ್ಕಮ್ ವೆಲ್ಕಮ್. ಸ್ಕೂಲ್ ಬ್ಯಾಗ್ ತೆಗೆದ್ಲು, ಬಿಸಾಕಿದ್ಲು, ಓದ್ಲು ತಜ್ಜು. ಏನು ಬಿಸ್ಕೆಟ್? ಇವಾಗ ಊಟ ಮಾಡೋ ಟೈಮಲ್ಲಿ ಯಾರಾದರೂ ಬಿಸ್ಕೆಟ್ಟು ತಿಂತಾರಾ? ಏನು ನೀನು ಇಕ್ಕತ್ತಿ? ಎಲ್ಲೈತೆ? ಬೆಳಗ್ಗೆ ನೀನೇ ತಿನ್ಕೊಂಡು ಹೋದೆ ತಾನೆ? 2 ಇತ್ತು, 2 ನೀನೇ ತಿಂದೆ ತಾನೆ? ಅಪ್ಪ ಬಂದಿತ್ತು. ಅಪ್ಪ ಯಾವಾಗ? ನಿಜ, ಪ್ರಾಮಿಸ್ ಇಲ್ಲ. ಏನಮ್ಮ? ಚಿಪ್ಸು? ರೆಕ್ಟ್ಯಾಂಗಲ್ ಚಿಪ್ಸು. ಅದು ಕೊಡ್ಲಾ? ಹ್ಞೂ ಸರಿ ಆಯ್ತು. ಇವಾಗ ಊಟ ಮಾಡಲ್ವಾ? ಅಪ್ಪ ನಿನ್ಗೇನೋ ತಗೊಂಬತ್ತೈತೆ. ಏನೋ ತತ್ತೈತೆ, ಸರ್ಪ್ರೈಸ್. ಏನು? ಎಲ್ಲಿ? ಅಮ್ಮ 1 ಇಲ್ಲ, ನಿಜ ಪ್ರಾಮಿಸ್. ಬೆಳಗ್ಗೆ 2 ಇತ್ತಾ? 1 2 ಇತ್ತು. 2 ನೀನೇ ತಿನ್ಕೊಂಡು ಹೋದೆ ತಾನೆ ಬೆಳಗ್ಗೆ? 1 ಇಲ್ಲೇ ತಿಂದೆ, ಇನ್ನೊಂದು ಬ್ಯಾಗ್ಗೆ. ಚಿಪ್ಸ್ ಇಲ್ಲ ಕಂದ, ನಿಜ ಚಿಪ್ಸ್ ಇಲ್ಲ, ನೆನ್ನೆನೇ ಖಾಲಿ ಆಯಿತು. ರೆಕ್ಟ್ಯಾಂಗಲ್ ಚಿಪ್ಸ್ ನೆನ್ನೆನೇ ಖಾಲಿ ಆಯಿತು. ಇನ್ನು ನವೀನ್ ಅವರು ಮಧ್ಯಾಹ್ನದ ಹೊತ್ತು ಊಟಕ್ಕೆ ಬರ್ತಾರಲ್ವ, ಅವರು ಜಾಸ್ತಿ ನಾನ್ ವೆಜ್ಜೇ ಪ್ರಿಫರ್ ಮಾಡೋದು ಮಧ್ಯಾಹ್ನದ ಹೊತ್ತು. ಅಂದರೆ ಮಂಡೇ ಮತ್ತು ಥರ್ಸ್ಡೇ ಬಿಟ್ಟು ಇನ್ನು ಮಿಕ್ಕಿದ ದಿವಸ ಎಲ್ಲ ನಾನ್ ವೆಜ್ಜು ವೆರೈಟಿ ತಿಂತಾರೆ. ಒಂದಿನ ತಲೆ ಮಾಂಸ, ಒಂದಿನ ಬೋಟಿ, ಒಂದಿನ ಮಟನ್, ಚಿಕನ್, ಆ ಥರ. ಸೊ ಅವತ್ತೊಂದು ಸರಿ ಬೋಟಿ ಟ್ರೈ ಮಾಡಿದ್ರಂತೆ, ತುಂಬ ಚೆನ್ನಾಗಿತ್ತು ಟೇಸ್ಟ್ ಅಂತ ಹೇಳಿ ಇವತ್ತು ನಮಗೂ ಪಾರ್ಸಲ್ ತೊಗೊಂಡು ಬಂದಿದ್ದರು. ಅವರು ಅಲ್ಲೇ ಊಟ ಮಾಡಿಕೊಂಡು. ಟೇಸ್ಟ್ ವೈಸ್ ಅಂತೂ ಚೆನ್ನಾಗಿತ್ತು. ಒಂಥರ ಇದು ಡ್ರೈ ಹಂಗೂ ಇರಲಿಲ್ಲ, ಇಲ್ಲ ಗ್ರೇವಿ ಥರನೂ ಇರಲಿಲ್ಲ. ಒಂಥರ ಚೆನ್ನಾಗಿತ್ತು ಟೇಸ್ಟು. ಜೊತೆಗೆ ಎಗ್ ಬೇರೆ ಹಾಕಿದ್ರು. ತಜ್ಜು ಕೂಡ ತುಂಬ ಇಷ್ಟಪಟ್ಟು ತಿಂದಳು. ಆ್ಯಕ್ಚುಲಿ ನಮ್ಮಮ್ಮ ಹೇಳ್ಬಿಟ್ಟು ಹೋಗಿದ್ರು, ತಜ್ಜುದು ಯೂನಿಫಾರ್ಮ್ ಎಲ್ಲ ಮೇಲಿದೆ, ಕರೆಕ್ಟಾಗಿ ಟೈಮ್ ನೋಡ್ಕೊಂಡು ಮಳೆ ಬರೋಕ್ಕಿಂತ ಮುಂಚೆ ಎತ್ಕೋ ಎಲ್ಲ ಬಟ್ಟೆ ಅಂತ. ನಾನು ಮರ್ತೇ ಬಿಟ್ಟಿದ್ದೀನಿ. ಆಮೇಲೆ ಮಳೆ ಹನಿ ಇಕ್ಕಿದ ತಕ್ಷಣ ಮೇಲೆ ಓಡೋದೆ. ನೋಡಿದ್ರೆ ಪಾಪ ಮೇಲ್ಗಡೆ ಮನೆ ಅಕ್ಕ ಎಲ್ಲ ಎತ್ತಿಕ್ಕಿದ್ರು. ಥ್ಯಾಂಕ್ ಗಾಡ್ ಎಲ್ಲ ತೊಗೊಂಬಂದು ಇಲ್ಲಿ ಹಾಕಿದ್ದೀನಿ. ಎಲ್ಲ ಆಲ್ಮೋಸ್ಟ್ ಡ್ರೈ ಆಗಿದೆ. ಇನ್ನೊಂದು ಸ್ವಲ್ಪ ಲೈಟಾಗಿ ಹಾಗೆ ಗಾಳಿಗೆ ಹಾಕಿದ್ರೆ ಒಣಕೊಂಬಿಡುತ್ತೆ. ಆ್ಯಂಡ್ ಇವತ್ತು ಪಾಪುನ ನಮ್ಮ ಮನೆಯವರೇ ಮಲಗಿಸ್ಬಿಟ್ಟು ಹೋಗಿದ್ದಾರೆ. ನನಗಿವಾಗ ಅದೊಂದು ಕೆಲಸ ತಪ್ಪಿತು. ಇವತ್ತು ಅವರೇ ಪಾಪ ಬಂದು ಮಲಗಿಸ್ಬಿಟ್ಟು ತೊಡೆ ಮೇಲೆ ಹಾಕೊಂಡು ತಟ್ಟಿ ಮಲಗಿಸಿ ಹೋದರು. ಪಾಪು ಕೂಡ ಮಲಗಿದ್ಲು. ಇನ್ನು ತಜ್ಜು ಮಲಗೋದಕ್ಕೆ ಇನ್ನೂ ಸ್ವಲ್ಪ ಟೈಮ್ ಇತ್ತು. ಅವಳದು ಪರ್ಫೆಕ್ಟಾಗಿ ಒಂದು ಟೈಮ್ ಇರುತ್ತೆ. ಒಂದು 2:30 ಅಂದರೆ 2:30ಗೆ ಅವಳು ಮಲಗೋದು. ಅದಕ್ಕಿಂತ ಮುಂಚೆನೂ ಅವ್ಳು ಮಲಗಲ್ಲ. ಹಾಗಾಗಿ ಏನು ಮಾಡೋದು ಅಂತ ಗೊತ್ತಾಗ್ತಿರ್ಲಿಲ್ಲ. ಹೆಂಗಿದ್ರು ಮಳೆ ಬರ್ತಿತ್ತಲ್ಲ ಅಂಥೇಳಿ ಒಂದು ಸ್ವಲ್ಪ ಕ್ರಾಫ್ಟ್ ವರ್ಕ್ಸ್ ಏನಾದ್ರು ಮಾಡಿಕೊಡೋಣ, ಅವಳಿಗೆ ಬೋಟ್ ಏನಾದರೂ ಮಾಡಿಕೊಡೋಣ. ಅಲ್ಲಿ ಆಚೆ ಕಡೆ ಸ್ವಲ್ಪ ನೀರು ನಿಂತ್ಕೊಳ್ಳುತ್ತೆ ನಮ್ಮ ಮನೆ ಹತ್ರ, ಅಲ್ಲಿ ಸ್ವಲ್ಪ ಬೋಟೆಲ್ಲ ಬಿಟ್ಟರೆ ಅವಳಿಗೂ ಖುಷಿಯಾಗುತ್ತೆ ಅಂಥೇಳಿ ಈ ಥರ ಮಾಡಿಕೊಡ್ತಿದ್ದೆ. ಆ್ಯಕ್ಚುಲಿ ನಾನು ಇದನ್ನೆಲ್ಲ ಮಾಡಿ ತುಂಬ ದಿನ ಆಗಿತ್ತು. ಇವತ್ತು ಟ್ರೈ ಮಾಡ್ತಾಯಿದ್ದೀನಿ. ಚೆನ್ನಾಗಿ ಬಂದಿತ್ತು ಬೋಟು. ವಾವ್, ನಂದೊಂದು ಬೋಟು ನಿಂದೊಂದು ಬೋಟ್. ಓಕೆನಾ? ಹೆಂಗೆ ಹೋಗ್ತೈತೆ ನೋಡಿ ಮುಂದಕ್ಕೆ. ಮಳೆ ಬಾ.
ಬಾ ತಜ್ಜು ಮಲ್ಕೋ. ಇವಳು ಏನು ಮಾಡ್ತಾವಳು ತಜ್ಜು? ಏನೇ ಮಾಡ್ತಿದ್ಯಾ? ಏನು ಕೇಳು, ಏನು ಕೇಳು. ಅಯ್ಯೋ ಬೋಟ್ ಎಲ್ಲೋಯ್ತು ನೋಡಿ ಗೈಸ್, ಈಗಿನ್ನೂ ಹಾಕಿ ಬಂದಿದ್ದು ಬೋಟ್ ಎಲ್ಲ ಒದ್ದೆ ಆಗ್ಬಿಡ್ತು. ಎಲ್ಲ ಮೆತ್ತಗೆ ಹಾಕೋಗ್ಬಿಟ್ಟೈತೆ ತಜ್ಜು, ಬಿಡು. ಬೋಟೇ ಅಲ್ಲ ಅದು, ಬೋಟ್ ಥರನೇ ಇಲ್ಲ. ಬಾ ಮಳೆಗೆ ಹೋಗ್ಬಿಡ, ಥಂಡಿ ಆಗುತ್ತೆ, ಶೀತ ಆಗುತ್ತೆ. ನಡಿ, ಕೈ ತೊಳ್ಕೊಂಡು ನಡಿ, ಮಲ್ಕೋ ಬಾ. ಡಸ್ಟ್ಬಿನ್ಗೆ ಹಾಕ್ಬಿಟ್ಟು ಬಾ ಕಂದ. ಕಮ್ ಬೇಬಿ. ಸಂಜೆ 6 o'clock ಆಗಿದೆ. ಇವಾಗ ಎದ್ವಿ, ನಾನು ತಜ್ಜು ಎಲ್ಲ ಅವಳು ಮಲಗಿಸಿ ನಾನು ಮಲ್ಕೊಂಡ್ಬಿಟ್ಟಿದ್ದೆ. ಸ್ವಲ್ಪ ತಲೆ ನೋವ್ತಿತ್ತು, ಮಳೆ ಬೇರೆ ಇನ್ನೂ ನಿಂತಿಲ್ಲ. ಸ್ವಲ್ಪ ಚಳಿಗೆ ಏನಾದರೂ ಬಿಸಿ ಬಿಸಿ ಕಾಫಿ ಕುಡಿಯೋಣ ಅಂತೇಳಿ ಕಾಫಿ ಮಾಡ್ತಾ ಇದ್ದೀನಿ. ಹಾಲು ಇಟ್ಟಿದ್ದೀನಿ ಕಾಯೋದಕ್ಕೆ, ಇನ್ನೂ ಕಾದಿಲ್ಲ. ಸಂಸ್ಕಾರ ಇಂಪಾರ್ಟೆಂಟ್. ಮಳೆಯಲಿ ಜೊತೆಯಲಿ ದಿನವಿಡೀ. ನನಗೆ ಅಷ್ಟೆಲ್ಲ ಸಾಂಗ್ ಹಾಡೋದಕ್ಕೆ ಬರಲ್ಲ, ಬಟ್ ಆ ಮಳೆ ನೋಡ್ತಾ ಇದ್ದರೆ ಒಂದು 2 ಲೈನ್ ಹಾಡ್ತಾಯಿದ್ದೆ, ಆಮೇಲೆ ಮುಂದಕ್ಕೆ ಬರಲಿಲ್ಲ. ಇನ್ನಿದು ನಮ್ಮನೆ ಹಾಲಲ್ಲಿ ಕುತ್ಕೊಂಡ್ರೆ ಆ ವಿಂಡೋದಲ್ಲಿ ಕಾಣೋ ಸೀನರಿ ಇದು. ಒಂಥರ ಚೆನ್ನಾಗಿತ್ತು ಇವತ್ತು ವೆದರು. ಮಳೆ ಮತ್ತು ಮೋಡ ಆರೆಂಜ್ ಕಲರ್ ಆಗಿ ಏನೋ ಒಂಥರ ಚೆನ್ನಾಗಿ ಕಾಣಿಸ್ತಿತ್ತು. ತಜ್ಜು ಕೂಡ ಅಲ್ಲಿ ಹೋಗೋರು ಬರೋರ್ನೆಲ್ಲ ಆಂಟಿ ಅಂಕಲ್ ಅಂತೆಲ್ಲ ಕೂಗ್ತಾ ಇದ್ಲು. ಅಷ್ಟು ದೂರ ಕೇಳಿಸಲ್ಲ, ಬಟ್ ಸ್ಟಿಲ್ ಸುಮ್ಮನೆ ಹಾಗೆ ಜೋಕ್ಗೆ ಕೂಗ್ತಾ ಇದ್ಲು. ಇದೇನು ಬರದೆ ಇದು ಅಳ್ಸು. ತಜ್ಜುಗೂ ಹೋಮ್ವರ್ಕ್ ಎಲ್ಲ ಮಾಡಿಸ್ದೆ. ಇನ್ನು ಅಡುಗೆ ಏನು ಮಾಡೋದು ಅಂತ ಯೋಚನೆ ಮಾಡ್ತಾಯಿದ್ವಿ. ಹೆಂಗಿದ್ರು ನವೀನ್ ಅವರು ಇವತ್ತು ಬರಲ್ಲ ಅಂತ ಹೇಳಿದರು. ಇನ್ನು ಅಪ್ಪನೂ ಊರಿಗೆ ಹೋಗಿದ್ರಲ್ಲ, ನಾವೇ ಅಲ್ವಾ ಇದ್ದಿದ್ದು ಅಂತೇಳಿ ಸಿಂಪಲ್ಲಾಗಿ ಹಾಲು ಸಾರು ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡ್ವಿ. ಇನ್ನು ಹಾಲು ಇರಲಿಲ್ಲ, ತರಬೇಕಿತ್ತು. ಜೊತೆಗೆ ಇವತ್ತು ತಜ್ಜು ಸ್ಕೂಲಲ್ಲಿ ಯಾರ ಹತ್ರನೂ ಜಾಮಿಟ್ರಿ ಬಾಕ್ಸ್ ನೋಡ್ಕೊಂಬಂದುಬಿಟ್ಟಿದ್ಲು. ಬೇಕು ಅಂತ ಹೇಳಿ ಆಟ ಹಿಡಿತಿದ್ಲು. ಸರಿ ಹಾಗೆ ಅದು ತೊಗೊಂಡು ಬರೋಣ ಅಂತ ಹೇಳಿ 2 ತೊಗೊಂಡು ಬಂದ್ವಿ. ಜಾಮಿಟ್ರಿ ಬಾಕ್ಸ್ ಏನು ಜಾಸ್ತಿ ಕಾಸ್ಟ್ಲಿದೇನು ಕೊಡಿಸ್ಲಿಲ್ಲ, ಸ್ವಲ್ಪ ಕಡಿಮೆದೇ ಕೊಡಿಸ್ದೆ. ಅವಳು ನೀಟಾಗಿ ಇಟ್ಕೊಳ್ಳಲ್ಲ, ಇನ್ನು ಸುಮ್ಮನೆ ಏನೋ ಕೇಳ್ತಿದ್ದಾಳಲ್ಲ ಅಂತ ಕೊಡಿಸಿದ್ದಷ್ಟೇ. ಇನ್ನು ಅಮ್ಮ ಕೂಡ ಅಡುಗೆ ಎಲ್ಲ ರೆಡಿ ಮಾಡಿದರು. ತಜ್ಜುಗೂ ಊಟ ಮಾಡಿಸಿ ನಾನು ಕೂಡ ಊಟ ಎಲ್ಲ ಮುಗಿಸ್ಕೊಂಡು ಹಾಗೆ ಕೂತಿದ್ವಿ. ಅಷ್ಟರಲ್ಲಿ ಅಪ್ಪ ಊರಿಂದ ಬಂದಿದ್ದರು, ಕೇಕೆಲ್ಲ ತೊಗೊಂಡು ಬಂದಿದ್ದರು, ಅದನ್ನು ಈ ವ್ಲಾಗ್ ನಿಮಗೆಲ್ಲ ಇಷ್ಟ ಆಗಿದರೆ ದಯವಿಟ್ಟು ಒಂದು ಲೈಕ್ ಕೊಡಿ. ಆ್ಯಂಡ್ ಆಲ್ಸೋ ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವ್ಲಾಗ್ ಎಂಡ್ ಮಾಡ್ತಾಯಿದ್ದೀನಿ. ಸಿಗ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ. ಬಾಯ್ ಆಲ್, ಟೇಕ್ ಕೇರ್.